ವೆಸ್ಟ್ ಬೆಂಗಾಲ್ನಲ್ಲಿ ವಿಭಜನೆಯ ಹೊಸ್ತಿಲಲ್ಲಿ ತೃಣಮೂಲ ಕಾಂಗ್ರೆಸ್ ಇದೆ. 28 ವರ್ಷದ ತೃಣಮೂಲ ಕಾಂಗ್ರೆಸ್ ಅಸ್ತಿತ್ವವೇ ನಾಶವಾಗುತ್ತಾ? ಸದ್ಯಕ್ಕೆ ಕಾಡ್ತಾ ಇರೋ ಮೇಜರ್ ಪವರ್ಫುಲ್ ಪ್ರಶ್ನೆ ಇದು. ಸ್ವಯಂಕೃತ ಅಪರಾಧಗಳಿಗೆ ದೀದಿ ಪಕ್ಷ ಬಲಿಯಾಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಇದೆ. ಟಿಎಂಸಿಯಲ್ಲಿ ಬಂಡಾಯದ ಬಾವುಟವನ್ನ ಶಾಸಕರು ಹಾರಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಹಾಗಾದ್ರೆ ಯುಗಾಂತ್ಯ ಕಾಣುತ್ತಾ? ನೋಡಿ, ಯಾವಾಗ ಎಲೆಕ್ಷನ್ ಅಲ್ಲಿ ಹೀನಾಯವಾಗಿ ಸೋತ್ರೋ ಅವತ್ತಿನಿಂದ ಪಕ್ಷದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಈ ತಕಡಿಗಾಕೋ ಕಪ್ಪೆಗಳ ರೀತಿಯಲ್ಲಿ ಜಿಗಿತಾ ಇದ್ದಾರೆ. ಒಂದು ಮೀಟಿಂಗ್ ಕರೆದ್ರೆ ಅಟೆಂಡ್ ಮಾಡಲ್ಲ, ಪಕ್ಷ ಒಡೆದು ಹೋಳಾಗುತ್ತಾ? 5 ದಿನದಲ್ಲಿ ಮಮತಾ ಬ್ಯಾನರ್ಜಿಗೆ 3 ಸಲ ಮುಖಭಂಗ. ಸೋಮವಾರ ಮಮತಾ ಬ್ಯಾನರ್ಜಿ ಅವರು ಒಂದು ಸಭೆ ಕರೀತಾರೆ, ಅದರಲ್ಲಿ 60 ಜನ ಬರೋದೇ ಇಲ್ಲ. ಮಂಗಳವಾರ ಇನ್ನೊಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡ್ತಾರೆ. ಶಾಸ್ತ್ರಕ್ಕೆ ಅಂತ ಒಂದು 6 ಜನ ಹೋಗಿ ಭಾಗಿಯಾಗ್ತಾರೆ. ಆಮೇಲೆ ಸರಿ ಆಯ್ತು ಬಿಡಿ, ಬುಧವಾರ ಪ್ರತಿಪಕ್ಷ ನಾಯಕನನ್ನ ಅಂದ್ರೆ ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಮಾಡೋಣ ಅಂತ ಒಂದು ಮೀಟಿಂಗ್ ಕರೀತಾರೆ. ಅಲ್ಲಂತೂ ಬಿಡಿ ಈ ಫೋರ್ಜರಿ ಗಿರ್ಜರಿ ಎಲ್ಲ ಹಾಕ್ಬಿಟ್ರು ಅನ್ನುವಂತಹ ಹೈಡ್ರಾಮವೇ ನಡೆದೋಗ್ಬಿಟ್ಟು. ಸೊ ಬಂಡಾಯ ಅಭ್ಯರ್ಥಿ ರಿತಬ್ರತ ಆಯ್ಕೆಗೆ 59 ಟಿಎಂಸಿ ಶಾಸಕರು ಸಹಿ ಮಾಡಿದ್ದಾರೆ. ಮಮತಾ ಬಂಡಾಯ ನಾಯಕನೇ ಈಗ ಮಮತಾ ಅವ್ರ ಕಡೆಯಿಂದ ಬಂಡಾಯ ನಾಯಕನೇ ಅಸೆಂಬ್ಲಿಯಲ್ಲಿ ವಿಪಕ್ಷ ನಾಯಕನಾಗಿ ಈಗ ಆಯ್ಕೆ ಆದಂಗಾಗಿದೆ. ಈಗ ನಾವು ಮಹಾರಾಷ್ಟ್ರದ ಕಡೆ ಹೋಗ್ಬೇಕಾಗತ್ತೆ. ಅಲ್ಲಿನ ಪಕ್ಷ ಒಡೆದು ಹೋಳಾಯ್ತಲ್ಲ, ಆ ಪರಿಸ್ಥಿತಿ ಇಲ್ಲಿಗೆ ಬರುತ್ತಾ ಅಥವಾ ಇದು ಕೂಡ ಒಂದು ಸ್ಟ್ರಾಟಜಿನ? ಹೆಂಗೆ ನೋಡೋದಿದನ್ನ? ಶಿವಸೇನೆಗಾದಂತಹ ಗತಿಯೇ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಬರುತ್ತಾ? ತೀವ್ರ ಮುಖಭಂಗ. ಶಿವಸೇನೆ ರೀತಿಯಲ್ಲೇ ಮಮತಾ ಕೂಡ ಪಕ್ಷ ಮತ್ತು ಚಿಹ್ನೆಯನ್ನು ಎರಡನ್ನೂ ಕಳ್ಕಂತಾರ? ಪ್ರಶ್ನೆ ಇದೆ. 80 ಶಾಸಕರ ಪೈಕಿ 40ರಿಂದ 45 ಶಾಸಕರು ಬಂಡೆದ್ದು ಬಿಟ್ರೆ ಟಿಎಂಸಿ 2 ಹೋಳಾಗುತ್ತೆ. ಈ ನಂಬರ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಂಡಾಯದ ಗುಂಪು ಚುನಾವಣಾ ಆಯೋಗದ ಕದ ತಟ್ಟಿದ್ರೆ ಮಮತಾ ಅವರಿಗೆ ಈ ಕಡೆ ಪಕ್ಷ ಇಲ್ಲ, ಪಕ್ಷ ಚಿಹ್ನೆ ಇರಲ್ಲ. ಶಿವಸೇನೆಯಲ್ಲಿ ಬಂಡಾಯ ಇದ್ದು NDA ಜೊತೆ ಕೈ ಜೋಡಿಸಿದ್ದ ಏಕನಾಥ್ ಶಿಂಧೆ ಇತಿಹಾಸವನ್ನು ಹೇಳ್ತಾ ಇದೀವಿ ನಿಮಗೆ, ಅಂದ್ರೆ ಆಗ ಹೋಗಿದ್ದೇನೆ ಹೇಳ್ತಾ ಇದ್ದೀವಿ. ಶಿವಸೇನೆ ಹೆಸರು ಮತ್ತು ಶಿವಸೇನೆಯ ಚಿಹ್ನೆ ಏಕನಾಥ್ ಶಿಂದೆಯ ಪಾಲಾಗಿತ್ತು. ಬಿಕಾಸ್ ನಂಬರ್ಸ್ ಅಥವಾ ಮೆಜಾರಿಟಿ ಅವ್ರ ಹತ್ರ ಇತ್ತು ಅಂತ. ಈಗಾಗಲೇ ವಿಪಕ್ಷ ನಾಯಕ ರಿತಬ್ರತ ಪರ 59 ಶಾಸಕರು ಸಹಿ ಹಾಕಿದ್ದಾರೆ. ಬಂಡಾಯ ನಾಯಕ ರಿತಬ್ರತ ಅವ್ರ ಹೆಸರು ಹೇಳಲಿಕ್ಕೆ ಸ್ವಲ್ಪ ಸಮಸ್ಯೆ. ರಿತಬ್ರತ ಈಗ ಪಶ್ಚಿಮ ಬಂಗಾಳದ ವಿಪಕ್ಷ ನಾಯಕ. ಸೊ ದೀದಿ ಅವರ ಕತೆ ಏನು? ದೀದಿ ಬೀದಿಗೆ ಬಿದ್ರ ಅನ್ನುವಂತಹ ಪ್ರಶ್ನೆ. ನೋಡಿ, ಈಗ ಈ ನಂಬರ್ಸ್ ಅಂತ ತಗೊಂಡಾಗ ಮೆಜಾರಿಟಿ ಯಾರ ಕಡೆಗಿರುತ್ತೆ? ಪಕ್ಷ ಮತ್ತು ಚಿಹ್ನೆ ಎರಡೂ ಕೂಡ ಆ ಕಡೆಗೆ ವಾಲುತ್ತೆ. ಓಕೆ, ಎಎಪಿ ಪಕ್ಷದಿಂದ ಈಗ ಬಸವರಾಜ್ ಅವರು ಇದ್ರ ಜೊತೆಗೆ ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತಾಡಕ್ಕೆ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ. ಪಶ್ಚಿಮ ಬಂಗಾಳದ ಈ ಬೆಳವಣಿಗೆ ನೀವ್ ಹೇಗ್ ನೋಡ್ತೀರಿ? ಇದೊಂದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್. ಯಾಕಂದ್ರೆ ಇದರಲ್ಲಿ 2-3 ಪೊಲಿಟಿಕಲ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಇದೊಂದು ರೀತಿಯಾಗಿ ಪೊಲಿಟಿಕಲಿ ನಾವು ಸ್ಟಡಿ ಮಾಡ್ಬೇಕಾಗಿದೆ. ಆಕ್ಚುಲಿ ಏನಾಯ್ತು ಮತ್ತೆ ಏನ್ ಆಗ್ತಾ ಇದೆ ಅನ್ನೋದನ್ನ. ಬಿಕಾಸ್ 30 ವರ್ಷ CPIMದು ಅಲ್ಲಿ ರೂಲ್ ಇತ್ತು. ಅದನ್ನ ಸಡನ್ ಆಗಿ ಇದೇ ರೀತಿಯಾಗಿ ಅಂದ್ರೆ ಮಮತಾ ಅವರು ಫಸ್ಟ್ ಏನ್ ಗೆದ್ದಿದ್ರು 184 ಸೀಟ್ ತಗೊಂಡು ಅವರು ರಾಜ್ಯಭಾರ ಹಿಡಿದಿದ್ರು. ಅದನ್ನ ನೀವು ಗಮನಿಸಿದ್ರೆ ಇದೇ ತರದ ಒಂದು ಶಿಫ್ಟ್ ಆಗಿತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ 30. ಸೊ ಅದಾದ್ಮೇಲೆ ಇವರು ಆಲ್ಮೋಸ್ಟ್ ಒಂದು 3 ಟರ್ಮು ಯಾವುದೇ ಅಲ್ಲಿ ಅಪೋಸಿಷನ್ ಇಲ್ಲ, ಭಯಾನೂ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ನಡೆಸಿದ್ರು. ಅದು ಒಂದು ರೀತಿ ಆದ್ರೆ ಈಗ ಒಂದು 15 ವರ್ಷ ಇವರು ಆಡಳಿತ ಕೊಟ್ಟಿದ್ರು. ಮೇನ್ಲಿ ಅವರ ವಿಚಾರಗಳು ಮತ್ತೆ ಐಡಿಯಾಲಜಿ ಅಥವಾ ಸರ್ಕಾರದಿಂದ ಅವರು ಮಾತಾಡೋ ರೀತಿಯಲ್ಲಿ ನೋಡಿದಾಗ ಒಂದು ಏನು ತಳಮಟ್ಟದ ಜನ ಗ್ರಾಸ್ ರೂಟ್ ಅಲ್ಲಿರೋರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಮಾಡಿರೋದು ಒಂದು ಶ್ಲಾಘನೀಯ ಕೆಲಸ ಇತ್ತು. ಅದಾದ್ಮೇಲೆ ಸುಮಾರು ಪಾಲಿಟಿಕ್ಸ್ ಅಲ್ಲಿ ಮಹಿಳೆಯರಿಗೆ
ಒಂದು ಆದ್ಯತೆ ಕೊಡೋದು. ಯಾಕೆಂದ್ರೆ ಇವತ್ತು ನಾವು ನೋಡಿದ್ರೆ ಲೋಕಸಭೆಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ವಿಮೆನ್ ಬಂದಿರೋದು TMC ಪಕ್ಷದಿಂದ, ಅವರ MLA ಗಳು ಆಗ್ಲಿ. ಸೊ ಅದೊಂದು ಆದ್ಯತೆ ಕೊಡೋದಾಗ್ಲಿ, ರಾಜಕೀಯವಾಗಿ ಬೆಳಿಬೇಕು ಅಂದ್ರೆ ನೀವು ಸ್ಕೀಮ್ಸ್ ಮಹಿಳೆಯರಿಗೆ ಸಹಾಯ ಮಾಡೋದು ಒಂದ್ ರೀತಿ, ಅದ್ರ ಲೀಡರ್ಶಿಪ್ ಬೆಳೆಸಕ್ಕೆ ಅವ್ರು ಮಾಡಿರೋದು ಒಂದ್ ರೀತಿ ಒಳ್ಳೆ ಕೆಲಸ. ಅದನ್ನ ಗಮನಿಸಿದಾಗ 15 ವರ್ಷದಲ್ಲಿ ಏನಾಯ್ತು ಅಂದ್ರೆ ದೇರ್ ಇಸ್ ಪ್ರಾಬ್ಲಿ ಸ್ವಲ್ಪ ಡೆವಲಪ್ಮೆಂಟಲ್ ಅಜೆಂಡಾ ಆಗ್ಲಿ, ಅಥವಾ ವೆಸ್ಟ್ ಬೆಂಗಾಲ್ ನ ಒಂದು ಈಗ ಅಕ್ರಾಸ್ ಇಂಡಿಯಾ ಹೆಂಗೆ ಯುವಕರು ಒಂದು ಬೇರೆ ಡೈರೆಕ್ಟ್ ನಲ್ಲಿ ಹೋಗ್ಬೇಕು, ಒಂದು ಬೆಳವಣಿಗೆ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಒಂದು ಆರ್ಥಿಕವಾಗ್ಲಿ ಅಥವಾ ಎಜುಕೇಶನ್ ಆಗ್ಲಿ, ಇನ್ ಆಲ್ ಆಸ್ಪೆಕ್ಟ್ಸ್ ಒಂದು ಡೆವಲಪ್ಮೆಂಟ್ ಟ್ರೆಂಡ್ ಏನ್ ನೋಡ್ತಾ ಇದಾರೆ ಅದ್ರ ಬಗ್ಗೆ ಕ್ಲಿಯರ್ ವಿಷನ್ ಇದ್ದಂಗೆ ಕಾಣಿಸ್ಲಿಲ್ಲ. ಅದ್ರ ಜೊತೆಗೆ ಇದು ಅವರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಆದ್ರೆ ಅದ್ರ ಜೊತೆಗೆ ಬಿಜೆಪಿ ಅವರು ಎಲ್ಲಾ ಸಾಮದಂಡ ಭೇದ ಅನ್ನುವಂತ ಏನು ಕುತಂತ್ರಗಳಿದಾವೆ, ಯಾಕಂದ್ರೆ ಅದು ಒಂದು ತಂತ್ರಗಾರಿಕೆ, ಒಂದು ಕುತಂತ್ರಗಾರಿಕೆ. ಸೊ ಇವರು ಯಾವುದೇ ತರಹದ ಎಥಿಕ್ಸ್ ಪಾಲಿಟಿಕ್ಸ್ ಅಲ್ಲಿ ಎಥಿಕಲ್ ಪಾಲಿಟಿಕ್ಸ್ ನ ಕಂಪ್ಲೀಟ್ ಆಗಿ ಗಾಳಿಗೆ ತೂರಿ ತಮ್ಮದೇ ಆದಂತ ಒಂದು ಕುತಂತ್ರಗಳನ್ನ ಅಲ್ಲಿ ಮಾಡಿ, ಅದು SIR ಮುಖಾಂತರ ಏನೋ ಅಂದ್ರೆ ಅಲ್ಲಿರೋ ಅಸಮಾಧಾನ, ಅತೃಪ್ತಿ, ಬಂಡಾಯ, ಈ ಹೋರಾಟ, ಪ್ರತಿಭಟನೆ ಎಲ್ಲ ಬಿಜೆಪಿ ಹಾಕಿರೋ ಬೀಜ ಅಂತೀರಾ? ಬಿಜೆಪಿ ಕ್ರಿಯೇಟ್ ಮಾಡ್ತಿರೋದು ಅಂತೀರಾ? ಅಲ್ಲ, ಸೊ ಈಗ ಅದು ಇದೆಲ್ಲ ಎಲೆಕ್ಷನ್ ಆದ್ಮೇಲೆ ಈ ತರದ ಒಂದು ಫಲಿತಾಂಶ ಬಂದ ಮೇಲೆ ಎಲೆಕ್ಷನ್ ನಡಿಬೇಕಾದ್ರೆ ನಡೆದಿದೆ ಹೊರತು 15 ವರ್ಷವಾಗಿ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಕಿತ್ಕೊಂಡ್ರಲ್ಲ, ಯಾರು ಲಾಭ ಏನು ಬಂಡಾಯ ಆಗ್ಲಿ ಅಥವಾ ಅಲ್ಲಿ ಇಡಿ ರೇಡ್ ಮಾಡ್ದೇನೆ TMC ಪಕ್ಷದಿಂದ ಬಿಟ್ಟು ಬಂದಂತವ್ರಾಗ್ಲಿ, CBI ರೇಡ್ ಮಾಡ್ದೇನೆ TMC ನನಗೆ ಬೇಜಾರಾಯ್ತು ಅಂತ ಬಿಟ್ಟು ಬಂದಂತವ್ರಾಗ್ಲಿ ಯಾರು ಒಂದು ಉದಾಹರಣೆ ಇದೆಯಾ? ಅಲ್ಲಿ ಯಾವುದೇ ಪೊಲಿಟಿಕಲ್ ಶಿಫ್ಟ್ ಅಲ್ಲಿ ಏನ್ ಆಗಿರೋದಿದ್ರು ಅದೆಲ್ಲದ್ರಲ್ಲೂ ಬಿಜೆಪಿ ಕೈವಾಡ ಎದ್ದು ಕಾಣಿಸ್ತದೆ. ಅಲ್ಲ ಸರ್, ಪಕ್ಷದೊಳಗೆ ಏನ್ ಉಳ್ತಿತ್ತೋ ನಮಗೆ ಗೊತ್ತಿಲ್ಲ, ಯಾವ ರೀತಿ ಅಸಮಾಧಾನ ಇತ್ತೋ ಗೊತ್ತಿಲ್ಲ, ಎಷ್ಟು ದಿನದಿಂದ ಇತ್ತೋ ಗೊತ್ತಿಲ್ಲ. ಈಗ ಸೋತ್ರು, ಈಗೆಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಬಟ್ ಎಲ್ಲದಕ್ಕೂ ಅದೇನೋ ಶನೇಶ್ವರನೇ ಕಾರಣ ನಂಗೆ ಬಿಜೆಪಿ ಮೇಲೆ ಬೆರಳು ಮಾಡೋದು. ಬಹುಶಃ ನಾವು ಇನ್ನೂ ರಾಜಕೀಯವಾಗಿ ಇನ್ನೂ ಸೂಕ್ಷ್ಮವಾಗಿ ಆಳವಾಗಿ ಚರ್ಚೆ ಮಾಡ್ಬೋದಾ ಈ ವಿಚಾರನ ಅಂತ. ಈ 2/3 ಮೆಜಾರಿಟಿ ತಗೊಳ್ಳಿ. ನಾನು ಅದನ್ನೇ ಹೇಳಿದೆ, ಐ ನೆವರ್ ಸೇ ಬಿಜೆಪಿ ಒಂದೇ ಕಾರಣ ಅಂತ. ಐ ವೆರಿ ಸ್ಟಾರ್ಟೆಡ್ ಸೇಯಿಂಗ್ ದಟ್ TMCಗೆ ಒಂದು ಕ್ಲಿಯರ್ ಕಟ್ ಅಜೆಂಡಾ ಮುಂದಿನ ಸರ್ಕಾರದಲ್ಲಿ ನಾವು ಈ ವೆಸ್ಟ್ ಬೆಂಗಾಲ್ನ ಇವತ್ತು ಇರೋ ಈ ಮಟ್ಟದಿಂದ ಈ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ, ಇಂತಿಂತ ವಿಚಾರಗಳಲ್ಲಿ ನಾವು ಕೆಲಸ ಮಾಡ್ತೀವಿ, ಇಂತಿಂತ ವಿಚಾರಗಳಲ್ಲಿ ನಾವು ಈ ಡೆವಲಪ್ಮೆಂಟ್ ನೋಡ್ತೀವಿ. ಯಾಕಂದ್ರೆ ಒಂದು ಸರ್ಕಾರಕ್ಕೆ 15 ವರ್ಷ ಜನರು ಕೊಟ್ಟಾಗ ದೇ ವಿಲ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಸಮಥಿಂಗ್ ಮೋರ್ ಅಂಡ್ ಡಿಸಿಸಿವ್ ಆಕ್ಟಿವಿಟಿ. ಅದು ಕಾಣಿಸ್ಲಿಲ್ಲ. ಐ ಟೋಲ್ಡ್ ಅದು ಅವರ ಫೇಲಿಯರ್ ನಾವು ನೋಡೋದಾದ್ರೆ. ಬಟ್ ಅದು ಒಂದೇ ಕಾರಣನ ಅಥವಾ ಬೇರೆ ಇಲ್ಲಿ ಕುತಂತ್ರಗಳು ನಡೆದಿದಾವ ಅಂತ ನೋಡುವಾಗ ಇಲ್ಲಿ ಡೆಫಿನೆಟ್ಲಿ ನಡೆದಿರೋದು ಕಾಣಿಸುತ್ತೆ. ಆಮೇಲೆ ಅಲ್ಲಿ ಪೊಲಿಟಿಕಲ್ ವ್ಯಾಕ್ಯೂಮ್ ಇದ್ದಿದ್ದಂತೂ ನಿಜ. ಬಿಕಾಸ್ ರೈಟ್, TMC ಬಿಟ್ರೆ ಮತ್ತೆ ಇನ್ನೊಂದು ಪಕ್ಷ ಇಲ್ಲ ಅನ್ನೋದಾಗಿತ್ತು. ಸೊ 15 ವರ್ಷ ಒಂದು ಸರ್ಕಾರ ತರ ನಡೆಸ್ಕೊಂಡು ಬಂದಾಗ ಹಲವಾರು ವಿಚಾರಗಳಲ್ಲಿ ಜನರಿಗೆ ಒಂದು ಆಲ್ಟರ್ನೇಟಿವ್ ಬೇಕು, ಇದು ಯಾಕೋ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಅನ್ಸೋದು ಸರಳ, ನಿಜ. ಅಂಡ್ ಅದಕ್ಕೆ ನೀವು ಆಸ್ ಅ ರೂಲಿಂಗ್ ಪಾರ್ಟಿ ನೀವು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತೀರಿ, ಏನು ಹೊಸ ಒಂದು ನಿಮ್ಮ ಸ್ಕೀಮ್ಗಳಾಗ್ಲಿ ಅಥವಾ ನಿಮ್ಮ ಮ್ಯಾನಿಫೆಸ್ಟೋ ಆಗ್ಲಿ ನೀವು ಯಾವ ರೀತಿ ಜನರಿಗೆ ಬಯಸೋ ರೀತಿ ಕೊಡ್ತೀರಿ ಅನ್ನೋದು ಒಂದು ಭಾಗ ಆಗುತ್ತೆ. ಅದ್ರ ಜೊತೆಗೆ ವೆನ್ ಯು ಹ್ಯಾವ್ ನೋ ಅಪೋಸಿಷನ್, ಒಂದು ಅಪೋಸಿಷನ್ ಎದ್ದು ಬಂದು ನಿಂತು ಒಂದು ವಿಚಾರಗಳನ್ನ ಜನರಿಗೆ ಅವರು ತಿಳಿಸಿ ಜನರನ್ನ ಒಂದು ಬೇರೆ ದಿಕ್ಕಿನಲ್ಲಿ ತಗೊಂಡು ಹೋಗೋ ರೀತಿಯಲ್ಲಿ ಒಂದು ಕೆಲಸ ಮಾಡಿದಾಗ ಅದಕ್ಕೊಂದು ಅಟೆನ್ಷನ್ ಸಿಕ್ಕಿರ್ಬೋದು ಅಂಡ್ ಅದಕ್ಕೊಂದು ಮನ್ನಣೆ ಸಿಕ್ಕಿದೆ. ರೈಟ್, ದೇರ್ ಇಸ್ ವಾಟ್ ಎವರ್ ಯು ಸೇ, ನಾವು SIR ಇನ್ನೊಂದು ಮತ್ತೊಂದು ಹೇಳ್ಬೋದು, ಬಟ್ ಬಂದಿರೋದು ಓಟ್ ಬಂದಿದಾವೆ. ಮಾಡ್ತಾ ಇದ್ರು ಹಂಗೆ ನಾವ್ ಯಾಕೆ ಈ ತರ ನೋಡ್ಬಾರ್ದು? ಇದು ಇನ್ನೊಂದು ಸ್ಟ್ರಾಟಜಿ ಯಾಕಿರ್ಬಾರ್ದು TMC ಕಡೆಯಿಂದ? ಬಿಕಾಸ್ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ, ಯಾವುದು ಅಸಾಧ್ಯ ಇಲ್ಲ. TMC ಕಡೆಯಿಂದ ಯಾಕೆ ಸ್ಟ್ರಾಟಜಿ ಆಗಿರ್ಬಾರ್ದು ಇದು? TMC ಕಡೆಯಿಂದ ನೀವು, ಐ ಮೀನ್ ಇಟ್ ಇಸ್ ಸುಸೈಡ್ ಇಸ್ ನಾಟ್ ಅ ಸ್ಟ್ರಾಟಜಿ, ರೈಟ್? ಸೊ that will be too vicious thinking to say that suicide ನಮ್ ಸರ್ವೈವಲ್ ಸ್ಟ್ರಾಟಜಿ ಅಂತ. ಸೊ ಯಾರು ಪೊಲಿಟಿಕಲಿ ವಿ ವೆರಿ ವೆಲ್ ನೋ ದಟ್
ಈಗ ಒಂದು ಸೀನಿಯರ್ ಲೀಡರು, ಐ ಮೀನ್ ಶೀಸ್ ಬೀನ್ ಇನ್ ಪಾಲಿಟಿಕ್ಸ್ ಸತತವಾಗಿ ಒಂದು 50 ವರ್ಷ, ಅಂದ್ರೆ ಮುಂಚೆ ಹೋರಾಟ ಆ, ರೂಪದಲ್ಲಿ ಬೇರೆ ಬೇರೆ ಪಕ್ಷಗಳ ಜೊತೆ ಗುರುತಿಸ್ಕೊಂಡು ಅದಾದ್ಮೇಲೆ ತಮ್ಮದೇ ಆದಂತ ಒಂದು ವರ್ಚಸ್ನ ಬಿಲ್ಡ್ ಮಾಡಿ ಒಬ್ಬ ಲೀಡರ್ ಆದಂತ ಒಬ್ಬ ಮಹಿಳೆ, ಅವರು ಒಂದು ಅವರ ಪೊಲಿಟಿಕಲ್ ಶೈಲಿನೂ ನಾವು ನೋಡಿದಾಗ ಅವರು ತುಂಬಾ ಕಂಟ್ರೋಲ್ ಓರಿಯೆಂಟೆಡ್ ಇದ್ರು. ಅಂದ್ರೆ ತಾವು ಹೇಳ್ದಂಗೆ ಮಿಕ್ಕಿದ ಎಲ್ಲ ಕ್ಯಾಡರ್ ನಡ್ಕೊಂಡು ಹೋಗ್ಬೇಕು, ಅವರ ಸಬಾರ್ಡಿನೇಷನ್ ಅಲ್ಲೇ ಇರಬೇಕು, ಅಥವಾ ಇಂಡಿವಿಜುವಲ್ ಗ್ರೋತ್. ಐ ಮೀನ್ ಇಂಟೆಲೆಕ್ಚುಯಲಿ ದೇರ್ ವರ್ ಅ ಲಾಟ್ ಆಫ್ ಲೀಡರ್ಸ್ ಲೀಡರ್ಶಿಪ್ ಕ್ವಾಲಿಟಿ ಅದು ಒಂದು ಹೌದಲ್ವಾ ಸರ್? ಕಂಟ್ರೋಲ್ ಅಲ್ಲಿ ಇರ್ಬೇಕು ಅನ್ನೋದೇನ್ ತಪ್ಪ, ಅಥವಾ ಅದಕ್ಕೆ ಮೀರಿ ಏನೋ ಆಗ್ತಾ ಇದೆಯಾ ಅಲ್ಲಿ? ತಪ್ಪು ಸರಿನೋ ಪ್ರಶ್ನೆ ಅಲ್ಲ. ಇವಾಗ ಏನಾಗ್ತಾ ಇದೆಯಲ್ಲ ಅದಕ್ಕೆ ಅದು ಒಂದು ಕಾರಣನ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ರೈಟ್, ಸರ್ಕಮ್ಸ್ಟಾನ್ಷಿಯಲ್, ಎವ್ರಿಥಿಂಗ್ ಇಸ್ ಸರ್ಕಮ್ಸ್ಟಾನ್ಷಿಯಲ್. ಅವತ್ ಒಂದ್ ಕಾಲದಲ್ಲಿ ಅದ್ ಆ ರೀತಿ ಮಾಡ್ದೇನೆ ಬೇರೆ ಅವಕಾಶನೇ ಇರ್ಬೋದು. ಬಟ್ 15 ವರ್ಷ ನೀವು ರಾಜಭಾರ ಮಾಡಿದ್ಮೇಲೆ ಯು ಹ್ಯಾವ್ ಟು ಡೆವಲಪ್ ಮೋರ್ ಪವರ್ ಸೆಂಟರ್ಸ್. ರೈಟ್, ಇಲ್ಲ ಅಂತ ಅಂದ್ರೆ ನಾನು 15 ವರ್ಷ, ಈಗ ಸಪೋಸ್ ದೇರ್ ಆರ್ ನಂಬರ್ 2 ನಂಬರ್ 3 ಇನ್ ದ ಪಾರ್ಟಿ, ಅವರು ಸುಮಾರು ವರ್ಷದಿಂದ ಶ್ರಮ ಪಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಅವರು ಒಂದೇನೋ ಅಧಿಕಾರ ಪಡಿಬೇಕು ಅಂತ ಬಯಸ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ಹೊರಗಡೆ ಈ ಪಕ್ಷ ಇಲ್ಲ, ವೆಸ್ಟ್ ಬೆಂಗಾಲ್ ಒಳಗಡೆ ಅವರು ಸಾಯೋವರೆಗೂ ಅದೇ ಪೊಸಿಷನ್ ಅಲ್ಲಿ ಇರಬೇಕು ಅಂತ ಅಂದಾಗ ಯು ಆರ್ ನಾಟ್ ಕ್ರಿಯೇಟಿಂಗ್ ನ್ಯೂ ಅವೆನ್ಯೂಸ್ ಫಾರ್ ಯುವರ್ ನ್ಯೂ ಲೀಡರ್ಸ್. ಸೊ ಅಂಡ್ ಇವನ್ ವಿತ್ ಇಂಡಿಯಾ ಅಲಯನ್ಸ್ ಅಂಡ್ ಎವ್ರಿ ಅದರ್ ಥಿಂಗ್, ಅಲ್ಲೂ ತುಂಬಾ ಅವರು ನಿಷ್ಠುರವಾಗಿ ನಡ್ಕೊಂಡ್ರು, ಅಷ್ಟೊಂದು ಹೊಂದಾಣಿಕೆಯಲ್ಲಿ ಇರ್ಲಿಲ್ಲ. ಇವನ್ ದೇರ್ ಆಲ್ಸೋ ಅವರಿಗೆ ಇದೊಂದು ನಮಗೆ ಒಂದು ಕ್ಲಿಯರ್ ಅವಕಾಶಗಳು, ಅಥವಾ ನಾವು ಏನು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ, ಎಲ್ಲರೂ ಪಾಲಿಟಿಕ್ಸ್ ಬರೋದು ಏನೋ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ. ಆ ಕಾಂಟ್ರಿಬ್ಯೂಷನ್ ಮಾಡಕ್ಕೆ ನಮ್ಗೆ ಇಲ್ಲಿ ಅವಕಾಶ ಇದೆಯಾ ಅನ್ನುವಂತ ಪ್ರಶ್ನೆ ಅವ್ರಿಗೂ ಬರ್ಬೋದು. ಅದ್ರ ಜೊತೆಗೆ ವಿ ಕೆನಾಟ್ ಡಿಸ್ಕೌಂಟ್ ವಾಟ್ ಬಿಜೆಪಿ ಹ್ಯಾಸ್ ಡನ್, ಬಿಕಾಸ್ ಅದು ತುಂಬಾ ಇವತ್ತಿನ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರೋ ಏನೋ ಒಂದು ಬೆಳವಣಿಗೆ ಇದೆ, ಅದು ಡೆಮೋಕ್ರಸಿಗಾಗ್ಲಿ ನಮ್ಮ ನಿಮ್ಗೆಲ್ಲರಿಗಾಗ್ಲಿ ತುಂಬಾ ಆಘಾತಕಾರಿ ಬೆಳವಣಿಗೆ. ಯಾಕಂದ್ರೆ ಇನ್ ಎನಿ ಫೀಲ್ಡ್ ನಾವೊಂದು ಬೇಸಿಕ್ ಎಥಿಕ್ಸ್ ಮೇಂಟೈನ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ನೀವು ಇವನ್ ಕಳ್ಳರು ಪೊಲೀಸರ ಮಧ್ಯ ದರ್ ಇಸ್ ಒನ್ ಬೇಸಿಕ್ ಅನ್ರಿಟನ್ ರೂಲ್, ನಿಮ್ ಫ್ಯಾಮಿಲಿನ ನಾವು ಟಚ್ ಮಾಡಲ್ಲ, ನಮ್ ಫ್ಯಾಮಿಲಿನ ನೀವು ಟಚ್ ಮಾಡಂಗಿಲ್ಲ ಅಂತ. ರೈಟ್, ಬಟ್ ಬಿಜೆಪಿ ಇವತ್ತು ಯಾವುದೇ ತರಹದ ಎಥಿಕ್ಸ್ ಉಳಿಸ್ಕೊಂಡಿಲ್ಲ. ಇವತ್ತು ಅವರು ಎಲ್ಲಾ ರೀತಿಯಾದಂತ ಕುತಂತ್ರಗಳನ್ನ ಬಳಸಿ ನಿಮಗೆ ಇಡಿಯಿಂದ ಬೆದರಿಕೆ ಹಾಕ್ಸೋದು, ಸಿಬಿಐ ಇಂದ ಬೆದರಿಕೆ ಹಾಕ್ಸೋದು, ನಿಮ್ಮ ಕುಟುಂಬಗಳಲ್ಲಿರುವಂತ ಕುಟುಂಬದ ಸದಸ್ಯರುಗಳ ಮೇಲಿರುವಂತ ಒಬ್ಬ ವ್ಯಕ್ತಿ ಒಂದು 45 ವರ್ಷ ಜೀವನ ಕಳೆದಿದ್ದಾನೆ ಅಂತ ಅಂದ್ರೆ ಅವ್ನಿಗೆ ಸುತ್ತಮುತ್ತಲು ಅಕ್ಕ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ ಮನೆಯವರು ಅವರೆಲ್ಲ ಇರ್ತಾರೆ. ಅವ್ರು ಎಲ್ಲಾರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ಇವನ್ಗೇನ್ ಗ್ಯಾರಂಟಿ ಇರಲ್ಲ. ಇವನೇನೋ ಒಂದ್ ರೀತಿ ಇರ್ಬೋದು, ಆದ್ರೆ ಅವ್ರನ್ನೆಲ್ಲಾರನು ಬಳಸ್ಕೊಂಡು ಅವರ ವೀಕ್ನೆಸ್ ಗಳನ್ನ ಇಟ್ಕೊಂಡು ನೀವು ಇವತ್ತು ಜನರಿಗೆ ಹೆದರಿಕೆ ಹಾಕಿ, ಬೆದರಿಕೆ ಹಾಕಿ, ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನ ಬೆದರಿಕೆ ಹಾಕಿ ಸತ್ಯಕ್ಕೆ ದೂರವಾದ್ದು ನಾನು ಹೇಳಕ್ ರೆಡಿ ಇಲ್ಲ. ಬಿಕಾಸ್ ತುಂಬಾ ಕಡೆ ಆರೋಪ ಕೇಳಿ ಬರ್ತದೆ, ಬಿಜೆಪಿ ಯಾವ ರೀತಿಯಾಗಿ ವರ್ತಿಸುತ್ತೆ ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಅಂತ. ಯಾಕಂದ್ರೆ ನಮ್ಮಲ್ಲಿ ಸದ್ಯ ಸಿಎಂ ಆಗಿರೋರು ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ಈ ಬಾಬುಲ್ ಸುಪ್ರಿಯಾ ಅವ್ರ ಕತೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಅನ್ಕೊಳ್ತೀನಿ ನಾನು. ಟಿಎಂಸಿ ಅಂತ ವೀಕ್ ಏನಲ್ಲ ಸರ್, ಅದು ಕೂಡ ತನ್ನ ಅಧಿಕಾರಕ್ಕೆ ಅಥವಾ ತಾನು ಅಂದಂಗೆ ನಾನು ಹೇಳ್ದಂಗೆ ಆಗಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇತ್ತು ಅನ್ನೋದು ನಿಮ್ ಗಮನಕ್ಕೂ ಬಂದಿರುತ್ತೆ. ಸೊ ನೀವು ಇವತ್ತು ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಈಗ ಟಿಎಂಸಿ ಇಡಿನ ಹೆಂಗ್ ಕಂಟ್ರೋಲ್ ಮಾಡುತ್ತೆ, ಟಿಎಂಸಿ ನ ಮಿಲಿಟರಿನ ಹೆಂಗ್ ಕಂಟ್ರೋಲ್ ಮಾಡುತ್ತೆ, ಟಿಎಂಸಿ ಎಲೆಕ್ಷನ್ ಕಮಿಷನ್ ನ ಹೇಗೆ ಕಂಟ್ರೋಲ್ ಮಾಡುತ್ತೆ? ಕೇಂದ್ರದಲ್ಲಿ ಅವರಿದ್ರು, ರಾಜ್ಯದೊಳಗೆ ಇವರಿದ್ರು, ಬಟ್ ಸ್ಟಿಲ್ ರಾಜ್ಯದೊಳಗೂ ಎಷ್ಟು ಪವರ್ಫುಲ್ ಆಗಿದ್ರು ಅನ್ನೋದಕ್ಕೆ ಬೇಕಾದಷ್ಟು ರೀಸನ್ಸ್ ಗಳು ಸಿಗುತ್ತೆ. ಈಗ ನಮ್ಮವ್ರು ಹೇಳ್ತಾ ಇದ್ರು ರೌಡಿಗಳನ್ನೆಲ್ಲ ಬಿಟ್ಟು ಓಡಿಸಿರೋ ಉದಾಹರಣೆಗಳು ಇದಾವೆ ಅಂತ. ವೆಸ್ಟ್ ಬೆಂಗಾಲ್ 1 ವರ್ಷ ಯಾಕೆ ನ್ಯೂಸ್ ಅಲ್ಲಿ ಇತ್ತು? ಅದೇ ಹೋರಾಟ ತಾನೇ ಅವ್ರು ಮಾಡಿದ್ದು. ಅದು ಎಲೆಕ್ಷನ್ ಕಮಿಷನ್ ಆಫೀಷಿಯಲ್ಸ್ ವಿರುದ್ಧ ಇರ್ಬೋದು, ಸಿಬಿಐ ಆಫೀಷಿಯಲ್ಸ್ ವಿರುದ್ಧ ಇರ್ಬೋದು, ಇಡಿ ಆಫೀಷಿಯಲ್ಸ್ ವಿರುದ್ಧ ಇರ್ಬೋದು, ತಮ್ಮ ಮಧ್ಯೆ ಇರುವಂತ ಐಎಸ್ ಕೇಡರ್ಗಳ ಆಗಿರೋ ಈ ಹುಳುಕಿಗೆ ಅಥವಾ ಈ ಸಮಸ್ಯೆಗೆ ನೇರ ಕಾರಣ ಬಿಜೆಪಿ ಒಂದೇ ಅನ್ನೋದು ನಿಮ್ಮ ವಾದವಾ? ಬಿಜೆಪಿ ಹೆದರಿಸ್ತಾ ಇದೆ ಅಂತನಾ? ಡೆಫಿನೆಟ್ಲಿ ಅದು, ಐ ಮೀನ್ ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ನೀವೇನಾದ್ರು ಇಫ್ ಯು ಲೀವ್ ಔಟ್ ದಟ್ ಇದೇನು ಅವರೊಂದು ಕೆಟ್ಟ ಸಂಸ್ಕೃತಿ ತಗೊಂಡ್ ಬಂದಿದ್ದಾರೆ ಭಾರತೀಯ ರಾಜಕಾರಣದಲ್ಲಿ. ಯಾಕಂದ್ರೆ ದ ಪ್ರಾಬ್ಲಮ್ ಇಸ್ ಇದು ಅಲ್ಲಿಗೆ ನಿಂದ್ರಲ್ಲ. ಇವತ್ತು ಬಿಜೆಪಿ ಮಾಡಿರೋದು ಟಿಎಂಸಿ ಕಲಿಯುತ್ತೆ, ಬಿಜೆಪಿ ಮಾಡ್ತಾ ಇರೋದು ಕಾಂಗ್ರೆಸ್ ಕಲಿಯುತ್ತೆ. ನಾಳೆ ಒಂದು ಕಾಲದಲ್ಲಿ 1975ರಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದೇಕೆ? ಈ ತರದ ಒಂದು ಇಲ್ಲಿಗಲ್ ಕೃತ್ಯಗಳನ್ನ ಅವ್ರು ಮಾಡೋದಾಗ್ಲಿ, ಒಂದು ಕಂಟ್ರೋಲ್ ಇಟ್ಕೊಳ್ಬೇಕು ಯಾವುದೇ ತರಹದ ಇವತ್ತಿನವರೆಗೂ ಥ್ರೆಟ್ ಇರ್ಲಿಲ್ಲ ಅಂತ.
ಓಕೆ ಆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಇವತ್ತು ಮೋದಿ ಅವ್ರು ಮಾಡ್ತಾ ಇರೋದೇನು, ಈ ತರದ ಇಲ್ಲಿಗಲ್ ಆಕ್ಟಿವಿಟೀಸ್ ನ ಬಳಸ್ಕೊಂಡು ತಮ್ಮ ರಾಜಕಾರಣ ಮಾಡಕ್ ಹೋಗಿ ವಿ ಆರ್ ಆಲ್ಮೋಸ್ಟ್ ನಿಯರ್ ಎಮರ್ಜೆನ್ಸಿ ನಾವು. ವೆಸ್ಟ್ ಬೆಂಗಾಲ್ ನಂತರ ಬಿಜೆಪಿಯ ಮತ್ತೊಂದು ಇದೇ ರೀತಿಯ ಟಾರ್ಗೆಟ್ ಅಂತ ಯಾವ್ದು ಅನ್ಸುತ್ತೆ ನಿಮ್ಗೆ? ಐ ಮೀನ್ ನೆಕ್ಸ್ಟ್ ಅಲ್ಲ, ಆಲ್ರೆಡಿ ನಡೀತಾ ಇದೆ. ನೀವು ಗುಜರಾತ್ ಅಲ್ಲಿ ನೋಡಿ, ನಮ್ಮ ಆಮ್ ಆದ್ಮಿ ಪಾರ್ಟಿಯ ಎಷ್ಟೊಂದು ಕಾರ್ಯಕರ್ತರ ಮೇಲೆ ಯಾವ್ಯಾವ ರೀತಿಯಾದಂತ ಹಿಂಸೆ ಮಾಡ್ತಾ ಇದ್ದಾರೆ, ಅವರಿಗೆ ಅನ್ಯಾಯಗಳು ಮಾಡ್ತಾ ಇದ್ದಾರೆ. ಸುಮ್ನೆ ಏನು ಕೇಸ್ ಇಲ್ಲ ಏನು ಇಲ್ಲಾರ್ದೆ ಎತ್ತಾಕೊಂಡು ಹೋಗೋದು, ಜೈಲಿಗೆ ಹಾಕೋದು, ಒಂದು ಚಿಕ್ಕ ಪುಟ್ಟ ಸಭೆಗಳನ್ನ ನಡೆಸಕ್ ಬಿಡಲ್ಲ. ಅಲ್ಲಿ ಯಾವ ರೀತಿಯಾದಂತ ಗುಂಡಾಗಿರಿ ನಡೀತಾ ಇದೆ. ಡೆಲ್ಲಿಯಲ್ಲೇ ನೀವು ನೋಡಿದ್ರಿ, ನಮ್ಮ ಒಂದು ಚುನಾವಣೆ ಕಾಲದಲ್ಲಿ ಸಿಟ್ಟಿಂಗ್ ಸಿಎಂ ನ ಎತ್ಕೊಂಡು ಹೋಗಿ ಜೈಲಲ್ಲಿ ಹಾಕಿದ್ರು ಮೇಡಮ್. ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಮಿನಿಸ್ಟರ್ಸ್ ಇನ್ ದ ಕಂಟ್ರಿ ಜೈಲಲ್ಲಿ ಹಾಕಿದ್ರು. ಇಂತ ಒಂದು ಎಲೆಕ್ಷನ್ ನಡೆಸಿ ನಾನು ಗೆದ್ದು ಬಂದು ನಾನು ರಾಜ್ಯಭಾರ ಮಾಡ್ತೀನಿ ಅನ್ನೋದನ್ನ ನಂಬ್ಕೊಂಡು ನಾವು ದೇಶ ಬಿಡಕ್ಕಾಗುತ್ತೆ? ಅದೊಂದು ಭಯ, ಬಿಜೆಪಿಯ ಈ ಭಯ ನಿಮ್ಗೂ ಕಾಡ್ತಾ ಇದೆಯಾ ಗುಜರಾತ್ ಅಲ್ಲೆಲ್ಲ ಅಂತ? ಡೆಫಿನೆಟ್ಲಿ ಸಿ, ಭಯ ಕಾಡ್ತಾ ಇದೆ. ಅದಕ್ಕೆ ಬೇಕಾದಂತ ನಾವು ನಮ್ಮ ತಯಾರಿಗಳನ್ನು ನಾವು ಮಾಡ್ಕೊಳ್ತಾ ಇದೀವಿ. ಬಟ್ ಈ ಪ್ರಶ್ನೆ ಭಯ ಕಾಡ್ತಾ ಇದೆಯಾ ಅಥವಾ ಭಯ ಇದೆಯಾ ಅನ್ನೋದಲ್ಲ. ಮೀಡಿಯಾದವ್ರಿಗೆ ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು, ಈ ತರ ಭಯ ಭಾರತದಲ್ಲಿ ಬೇಕಾ ಅನ್ನೋದು. ಇಂಥದ ಒಂದು ಭಯದ ವಾತಾವರಣದಲ್ಲಿ ನಮ್ಮ ಮಕ್ಕಳನ್ನ ನಾವು ಬೆಳೆಸ್ಬೇಕಾ? ಇವತ್ತು ಸತ್ಯ ಹೇಳಕ್ಕೆ ಜನ ಇವತ್ತು ಹೆದರ್ತಾ ಇದ್ದಾರೆ ಮೇಡಮ್. ನಾನ್ ಹೇಳ್ತೀನಿ ಅಂತಂದ್ರೆ ಅವ್ರಿಗೆ ಭಯ ಬರ್ತಾ ಇದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು, ಅಂತ ಒಂದು ದೇಶದಲ್ಲಿ ನಾವು ಬದುಕ್ಬೇಕಾ? ಇದ ಪ್ರಜಾಪ್ರಭುತ್ವ? ಇಂಥವ್ರನ್ನ ನಾವು ಪ್ರಧಾನ ಮಂತ್ರಿಯಾಗಿ ಗೃಹ ಮಂತ್ರಿಯಾಗಿ ಕಾಣ್ಬೇಕಾ? ಅವ್ರನ್ನ ನೋಡಿದ್ರೆ ಭಯ ಬರುತ್ತೆ, ಅವ್ರಿಗೊಂದು ಮಾತಾಡಕ್ ಭಯ ಬರುತ್ತೆ. ಒಂದು ಕಾಮಿಡಿಯನ್ನು ಒಂದು ಜೋಕ್ ಮಾಡಿದ್ರೆ ಅವ್ರಿಗೆ ತಡ್ಕೊಳಕ್ ಆಗಲ್ಲ. ಯೂಟ್ಯೂಬ್ ಚಾನೆಲ್ ಗಳನ್ನ ಬಂದ್ ಮಾಡಿಸ್ತಾರೆ, ಇನ್ಸ್ಟಾಗ್ರಾಮ್ ಚಾನೆಲ್ ಗಳನ್ನ ಬಂದ್ ಮಾಡಿಸ್ತಾರೆ. ಇವತ್ತು ಪಾಪ ಜನರು, ನಾನು ಸಾಮಾನ್ಯ ಜನ ಅನ್ಕೊಳ್ಳೋನು ಇವತ್ತು ನಾನು ಕಾಕ್ರೋಚ್ ಅಂತ ಹೇಳ್ಕೊಂಡು ಓಡಾಡ್ಬೇಕಾಗಿದೆ. ಸಿಜೆಪಿ ಬಗ್ಗೆ ಮಾತಾಡ್ತಿದ್ರೆ ಇಂಥ ಒಂದು ಪರಿಸ್ಥಿತಿ ಬಿಜೆಪಿ ಅವರು ಈ ದೇಶದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇದನ್ನ ನಂಬ್ಕೊಂಡಿರಕ್ಕಾಗುತ್ತಾ? ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಮತ್ತೊಂದಷ್ಟು ಸುದ್ದಿಗಳಿದೆ, ಅದನ್ನ ನೋಡ್ತಾ ಹೋಗೋಣದಕ್ಕಿಂತ ಮುಂಚೆ ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀವಿ, ಕಾಯ್ತಾ ಇರಿ.